PSSM ಎನ್ನುವುದು ಸಮೂಹ ಪ್ರಜ್ಞೆ, ಗ್ರೂಪ್ ಕಾನ್ಷಿಯಸ್ನೆಸ್. ಕೌರವರು 100 ಜನ ಇದ್ದರೂ ಒಂದೇ ಸಮೂಹ ಪ್ರಜ್ಞೆಯೊಂದಿಗೆ ಇದ್ದರು, ಹೌದಲ್ಲವೇ? ಅವರೆಲ್ಲರೂ ಅದ್ಭುತವಾದ ವ್ಯಕ್ತಿಗಳು ಅಲ್ಲವೇ? ಹಾಗೆಯೇ ಕುಂಭಕರ್ಣ ರಾವಣನನ್ನು ಮೊದಲು ಒಪ್ಪಿಕೊಳ್ಳಲಿಲ್ಲ. ಆದರೂ ರಾವಣನಿಗೋಸ್ಕರ ಯುದ್ಧದಲ್ಲಿ ಸಹಾಯ ಮಾಡಿದ. ಅದು ಸಮೂಹ ಪ್ರಜ್ಞೆ. ಅವರು ನಮ್ಮ ಅಣ್ಣ, ಅವರ ಮಾತನ್ನು ಕೇಳಬೇಕೆಂದು ತಮ್ಮ ಕುಂಭಕರ್ಣ ಸಹಾಯ ಮಾಡಿದ. ಅದು ಸಮೂಹ ಪ್ರಜ್ಞೆ ಎಂದರೆ. ಅದಿಲ್ಲವೆಂದರೆ ಅದು ಸಮೂಹ ಪ್ರಜ್ಞೆ ಅಲ್ಲ. ಹಾಗೆ ಮಾಡಲಿಲ್ಲವೆಂದರೆ ಆ ಗ್ರೂಪ್ ಕಾನ್ಷಿಯಸ್ಗೋಸ್ಕರ ಇನ್ನೊಂದು ಜನ್ಮ ತೆಗೆದುಕೊಳ್ಳಬೇಕಾಗುತ್ತದೆ. ಜ್ಞಾನೋದಯದಲ್ಲಿ 2 ವಿಧ. ಮೊದಲು ಅರ್ಥ ಮಾಡಿಕೊಳ್ಳಬೇಕು, ನಾನು ಭೌತಿಕ ಶರೀರ ಒಂದೇ ಅಲ್ಲ, ನಾನು ಆತ್ಮ ಎಂದು. 2, ಸಮಾನ ಗುಣವುಳ್ಳ ಸಮೂಹಕ್ಕೆ ಸೇರಿಕೊಳ್ಳಬೇಕು ಮತ್ತು ಸೇವೆ ಮಾಡಬೇಕು. ಆಗ ಸಮೂಹ ಪ್ರಜ್ಞೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತೀರಿ. ಇದು ಅಷ್ಟು ಸುಲಭವಲ್ಲ. ಜ್ಞಾನೋದಯ ಹೊಂದಿರುವ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ. PSSM ಎನ್ನುವುದು ಬೃಹತ್ ಸಮೂಹ ಪ್ರಜ್ಞೆ ಇರುವಂತಹದ್ದು, ಗ್ರೂಪ್ ಕಾನ್ಷಿಯಸ್ನೆಸ್. ನಮ್ಮ ತಾಯಿ ಶರೀರ ತ್ಯಾಗ ಮಾಡಿದಾಗ ಮಹತಾರು ಬಾಬಾಜಿ ಬಂದು ಕರೆದುಕೊಂಡು ಹೋದರು. ನಮ್ಮ ತಾಯಿ ಇರುವವರೆಗೂ ಯಾವ ಕಂಪ್ಲೇಂಟು ಇಲ್ಲದೆ ಜೀವಿಸಿದರು. ಕೇವಲ ಸೇವೆ ಮಾಡುತ್ತಿದ್ದರು. ಯಾವಾಗ ಇತರರನ್ನು ಕಂಪ್ಲೇಂಟ್ ಮಾಡಲಿಲ್ಲ. ಆ ಒಂದು ಕಂಪ್ಲೇಂಟ್ ಮಾಡದೆ ಬಾಯಿ ಮುಚ್ಚಿಕೊಂಡು ಇರುವುದನ್ನು ಕಲಿಯಬೇಕು. ಅದೇ PSSM ಸದಸ್ಯತ್ವ. PSSM ಸಮೂಹ ಪ್ರಜ್ಞೆಯನ್ನು ಅಭ್ಯಸಿಸುವುದು ಅಷ್ಟು ಸುಲಭವಲ್ಲ, ಅಷ್ಟೇ ಕಠಿಣವಾದುದು. ಆದರೂ ಕೂಡ ನಾವು ಪ್ರಯತ್ನಿಸಿ ಕಲಿಯಬೇಕು.